ನಾನು ನನ್ನ ಗಂಡನ ಜೊತೆ ಮದುವೆಯಾಗಿ ಒಳ್ಳೆಯ ಜೀವನ ನಡೆಸುತ್ತಿದ್ದರೂ ನನಗೆ ನನ್ನ ಮಾಜಿ ಪ್ರೇಮಿಯ ಬಗ್ಗೆ ಇನ್ನೂ ಭಾವನೆಗಳಿವೆ. ಇದರಿಂದ ಹೇಗೆ ಹೊರಬರಲಿ ಗೊತ್ತಾಗುತ್ತಿಲ್ಲ. ನಾನು ವಿವಾಹಿತ ಮಹಿಳೆ. ನನ್ನ ಮದುವೆಯಲ್ಲಿ ಯಾವುದೇ ರೀತಿಯ ಸಮಸ್ಯೆ ಇಲ್ಲ. ನಾನು ನನ್ನ ಗಂಡನನ್ನು ತುಂಬ ಪ್ರೀತಿಸುತ್ತಿದ್ದೇನೆ. ಆದರೆ ನನ್ನ ಸಮಸ್ಯೆ ಏನೆಂದರೆ ನನ್ನ ಜೀವನದಲ್ಲಿ ಇಬ್ಬರು ಪುರುಷರು ಇದ್ದಾರೆ. ವಾಸ್ತವವಾಗಿ ನನ್ನ ಮಾಜಿ ಬಗ್ಗೆಯೂ ನನಗೆ ಇನ್ನೂ ರೊಮ್ಯಾಂಟಿಕ್ ಭಾವನೆಗಳಿವೆ. ನಾನು ಅವನನ್ನು ಇನ್ನೂ ಪ್ರೀತಿಸುವಂತೆ ಮಾಡುವ ಕೆಲವು ವಿಷಯಗಳು ನನ್ನನ್ನು ಇನ್ನೂ ಕಾಡುತ್ತಿದೆ. ನನ್ನ ಪ್ರಸ್ತುತ ಜೀವನದಲ್ಲಿ ಎಲ್ಲ ಐಷಾರಾಮಿಗಳು ಹೊಂದಿದ್ದರೂ ನನ್ನಲ್ಲಿ ಪ್ರಣಯದ ಉತ್ಸಾಹವಿಲ್ಲ. ನನ್ನ ಪತಿ ನನ್ನ ಬಗ್ಗೆ ತುಂಬ ಕಾಳಜಿ ವಹಿಸುತ್ತಾರೆ. ನನಗೂ ಅವರ ಬಗ್ಗೆ ಕಾಳಜಿ ಇದೆ. ಆದರೆ ಇದರ ನಂತರವೂ ನನ್ನ ಮದುವೆಯಲ್ಲಿ ನಾನು ಒಂಟಿತನ ಅನುಭವಿಸುತ್ತೇನೆ. ಕೆಲವೊಮ್ಮೆ ನನ್ನ ಗಂಡನ ಹೆಸರಿನ ಬದಲು ನನ್ನ ಮಾಜಿ ಗೆಳೆಯನ ಹೆಸರನ್ನು ಬಾಯಿಯಲ್ಲಿ ಬಂದು ಬಿಡುತ್ತೆಂದು ನಾನು ತುಂಬ ಹೆದರುತ್ತೇನೆ. ಇಬ್ಬರನ್ನು ನಿಭಾಯಿಸುವುದು ನನಗೆ ಸ್ವಲ್ಪ ಕಷ್ಟವಾಗುತ್ತಿದೆ. ಅಷ್ಟೇ ಅಲ್ಲ, ನನ್ನ ಪತಿಯು ಇದನ್ನೆಲ್ಲ ಗಮನಿಸುತ್ತಿದ್ದಾರೆ. ನನ್ನ ಮದುವೆಯನ್ನು ಹಾಳು ಮಾಡಲು ನಾನು ಬಯಸುವುದಿಲ್ಲ, ಆದರೆ ಇದರಿಂದ ಹೊರಬರಲು ಸಹ ಸಾಧ್ಯವಿಲ್ಲ. ಸ್ನೇಹಿತರೆ, ಈ ಕಥೆಯನ್ನು ನಿಮಗೆ ಇಷ್ಟವಾದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಮತ್ತು ಈ ಕಥೆಯಿಂದ ನಿಮಗೆ ಏನು ಅನುಭವವಾಗಿದೆ ದಯವಿಟ್ಟು ಕೆಳಗೆ ಕಮೆಂಟ್ಸ್ನಲ್ಲಿ ಬರೆಯಿರಿ.